ಗೈಸ್, ಇವತ್ತು ಸಂಡೇ. ಸಂಡೇ ನಾನು ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ಎಲ್ಲರನ್ನೂ ಎತ್ತಾಕೊಂಡು ಹೋಗಿದ್ದೆ ನಾನು ಈ ಜಾಗಕ್ಕೆ. ಆ ಜಾಗ ಬರೋ ತನಕ ನಾನು ಯಾವುದು ಅಂತ ಹೇಳಲ್ಲ, ನೀವೇ ನೋಡ್ತೀರಾ. ಈ ಮಧ್ಯದಲ್ಲಿ ನನ್ನ ತಂಗಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸ್ಟಾರ್ಟಿಂಗ್ಗೆ ಹೋಗುವಾಗಲೇ ನಿದ್ದೆ ಹೊಡೆದ್ಲು. ಅವಳ ಸಮಸ್ಯೆ ಏನು ಗೊತ್ತಾ, ನಮ್ಮ ಅಕ್ಕ ಸೆಂಟ್ ಹಾಕೊಂಡಿದ್ಲು ಅಂತ. ಅವಳ ಸೆಂಟ್ ಸ್ಮೆಲ್ಗೆ ತಲೆನೋಯ್ತೈತೆ ಅಂತ ನಿದ್ದೆ ಹೊಡಿತಾ ಇದ್ಲು. ನಮ್ಮ ಅಕ್ಕ ಅದಕ್ಕೆ ತಲೆ ಕೆಡಿಸ್ಕೊಂಡು ನಾನು ಏನು ಮಾಡಲಿ, ಸೆಂಟ್ ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು. ಬೆಳಗ್ಗೆ ನಾವು ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದು. ಹೋಗಿದ್ದೆ ಲೇಟು, ಅದ್ರಲ್ಲಿ ಬೇರೆ ಸಿಗ್ನಲ್ ಬೇರೆ, ಹೆಜ್ಜೆಗೂ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ದು. ಅದ್ರ ಮಧ್ಯೆ ವಾಂತಿ ಬೇರೆ ಸ್ಟಾರ್ಟ್ ಆಗೋಗಿತ್ತು ಅವ್ರಿಗೆ. ದಾರಿ ಮಧ್ಯೆ ನಮ್ಮ ಅಕ್ಕನೂ ನನ್ನ ತಂಗಿನೂ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಹೆಂಗೆ ಕೂತವ್ರೆ ನೋಡಿ. ಈ ಕಡೆ ನನ್ನ ತಂಗಿ, ಈ ಕಡೆ ನಮ್ಮ ಅಕ್ಕ. ನಮ್ಮ ಅಕ್ಕಂಗೆ ಸಮಾಧಾನ ಮಾಡ್ತಾನೆ ನನ್ನ ತಮ್ಮ. ನನ್ನ ತಮ್ಮಂಗೆ ಈ ಕ್ಯಾಮ್ರಾ ಫೋಟೋ ಅಂದರೆ ಎನರ್ಜಿ, ಸಾರಿ ಅಲರ್ಜಿ. ಫೈನಲಿ ನಾವು ಬರಬೇಕು ಅಂತಿದ್ದ ಜಾಗ ಇದೆ ನೋಡ್ರಿ. ಕೇಳಿರ್ತೀರ ನೀವು, ಆರ್ತಿ ಕೊಡ್ದಮ್ಮ ಅಂತ. ಈ ತಾಯಿ ಸನ್ನಿಧಿಗೆ ಇವತ್ತು ಬಂದಿದ್ದೀವಿ, ಒಳ್ಳೇದು ಮಾಡವ ಅಂತ ಕೇಳ್ಕೊಳಕ್ಕೆ. ಬಂದು ನೋಡಿದ್ರೆ ಕಾಲಿಕ್ಕೆ ಜಾಗ ಇಲ್ಲದಂಗೆ ರಶ್ ಆಗಿ ಕೂತೈತೆ ದೇವಸ್ಥಾನ. ಅದು ಎಲ್ಲಿಂದ ಬರ್ತಾರೆ ಈ ಜನಗಳು, ತಾಯಿ ನೋಡೋಕ್ಕೆ ಇಷ್ಟು ಜನ ಸೇರಿರ್ತಾರೆ ಅಂತ ನಮ್ಮ ಅಪ್ಪನಿಗೂ ನಂಗೆ ಗೊತ್ತೇ ಇರಲಿಲ್ಲ ಗುರು. ಹಂಗೋ ಹಿಂಗೋ ಕ್ಯೂನಲ್ಲಿ ನಿಂತ್ಕೊಂಡು ತಾಯಿ ದರ್ಶನಕ್ಕೆ ಬಂದು, ತಾಯಿ ನಮ್ಮವ್ವ ಒಳ್ಳೇದು ಮಾಡವ ಅಂತ ಕೈ ಮುಕ್ಕೊಂಡು ಮುಂದೆ ಹೋದೋ. ನನ್ನ ತಮ್ಮ ನೋಡಿ ಭಕ್ತಿ ಭಾವದಿಂದ ಕೈ ಮುಕ್ಕಣ್ಣ. ಇಲ್ಲಿ ಬಂದೋ ನಾವು ತಡೆ ಹೊಡ್ಸೋಕ್ಕೆ. ನೀವೆಲ್ಲ ನೋಡಿರ್ತೀರ ಇದು ತಡೆ ಹೊಡ್ಸೋದು ಹೇಗೆ ಅಂತ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಫೋಟೋ ತಗೊಳ್ಳೋದು ಏನಕ್ಕೆ ಅಂತ ಗೊತ್ತಲ್ಲ ನಿಮ್ಗೆಲ್ಲರಿಗೂ, ಸ್ಟೇಟಸ್ಗೆ ಹಾಕಕ್ಕೆ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಸುಸ್ತಾದವ್ರಂಗೆ ಎಲ್ಲರೂ ಬರ್ತಾವ್ರೆ ನೋಡಿ. ಫೈನಲಿ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಹೇಳಿ, ತಿನ್ನಬೇಕು. ಇವಾಗ ಹೊಟ್ಟೆ ಸಿಗ್ತೈತೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತ ನೋಡಿ ಎಲ್ಲರ ಮುಖ ಹೆಂಗೆ ಬಾಡ ಹೋಗೋದು. ಇಲ್ಲಿ ನೋಡಿ ನಮ್ಮ ಮನೆ ಕಳ್ಳಂತರ ಕೂತವನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಇದೇ ಥರ ವಿಡಿಯೋಗಾಗಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು.